ಈಗ ಎಲ್ಲಿ ನೋಡಿದ್ರು ಅಮೃತಾಂಜನ್ ಚಿತ್ರತಂಡದ್ದೇ ಸದ್ದು ಜೋರಾಗಿ ಕೇಳಿ ಬರ್ತಾ ಇದೆ. ಅದಕ್ಕೆ ಕಾರಣ ಒಂದು ಚಿಕ್ಕ ಬಿಟ್ ಸೋಷಿಯಲ್ ಮೀಡಿಯಾದಲ್ಲಿ ಅನಾವರಣ ಆಗಿದೆ. ಆ ಗ್ಲಿಮ್ಸ್ ನೋಡಿ ತುಂಬಾ ಪ್ರೇಕ್ಷಕರು ಎಕ್ಸೈಟ್ ಆಗಿದ್ದಾರೆ ಸಿನಿಮಾ ಹೇಗಿರಬಹುದು ಅನ್ನೋದು. ಆ ಸಿನಿಮಾದಲ್ಲಿ ಒಂದು ಕ್ಯಾರೆಕ್ಟರ್ ಲೀಡ್ ಮಾಡಿರುವಂತಹ ಕಾರ್ತಿಕ್ ಅವರು ನಮ್ಮ ಜೊತೆಗಿದ್ದಾರೆ. ಅವ್ರನ್ನ ಮಾತಾಡ್ಸೋಣ. ಮೋದಿ ಕಂಗ್ರಾಚುಲೇಷನ್. ಭಯ ಏನಾದ್ರು ಇದೆಯಾ? ಏನಕ್ಕೆ ಡಗ ಅಂತ ಹೊಡ್ಕೊಂಡು ನಿಮ್ಮನ್ನು ನೋಡಿದ್ರೆ ಭಯ ಆಗುತ್ತೆ ಮೇಡಮ್. ಇಂಟ್ರಾಗೇಷನಲ್ಲಿ ಇದ್ದೀನೇನೋ ನಾನು ಅಂತ ಪೊಲೀಸ್ ಸ್ಟೇಷನಲ್ಲಿರೋ ಫೀಲ್ ಬರುತ್ತೆ ಮೇಡಮ್ ನನಗೆ. ಪರವಾಗಿಲ್ಲ, ಥಿಯೇಟ್ರಲ್ಲಿ ನಾವು ನೋಡಿ ಎಂಜಾಯ್ ಮಾಡ್ತೀವಿ, ನೀವು ಭಯ ಪಡ್ಕೊಳ್ಳಿ ಸ್ವಲ್ಪ. ಓಕೆ ಮೇಡಮ್. ಸೊ ನಿಮ್ಮ ಕ್ಯಾರೆಕ್ಟ್ರು ಯಾವ ಥರ ಲೀಡ್ ಮಾಡಿದ್ದೀರಾ ಅಂತ? ಇಲ್ಲ ಮೇಡಮ್, ಈ ಫಿಲಮಲ್ಲಿ ಲೀಡ್ ಕ್ಯಾರೆಕ್ಟರ್ ಅಲ್ಲ, ನಂದು ಸೈಡ್ ಕ್ಯಾರೆಕ್ಟ್ರು. ಅಂದರೆ ಸೈಡ್ ಅಂದರೆ ಅದು ಕ್ಯಾರೆಕ್ಟರ್ ಅಲ್ಲ? ಅಲ್ಲ, ಅದೇ ಸೈಡ್ ಕ್ಯಾರೆಕ್ಟ್ರು ಅಂತಲ್ಲ ಮೇಡಮ್. ನಾನು ಹೆಂಗೆ ಯಾವ ಲೀಡ್ ಅಂತ ಹೇಳಿಲ್ಲ, ಯಾವ ಥರ ಲೀಡ್ ಮಾಡಿದ್ದೀರಾ ಅಂತ ಕೇಳಿದ್ದೆ. ಸಾರಿ ಮೇಡಮ್, ನಾನು ಸ್ವಲ್ಪ ಹೆಬ್ಬೆಟ್ಟು ಗೊತ್ತಾಗಲಿಲ್ಲ. ಚೆನ್ನಾಗಿ ಮಾಡಿದ್ದೀನಿ ಮೇಡಮ್. ನಾವೊಂದು ಪ್ರೀಮಿಯರ್ ಏನೋ ಮಾಡಿದ್ದಾಗ ಈವನ್ ನನ್ನ ದುಶ್ಮನಗಳು ಕೆಲವೊಬ್ಬರು ಫಿಲಮ್ ನೋಡ್ಬಿಟ್ಟು ಮೆಸೇಜ್ ಮಾಡಿದ್ರು, ಅಯ್ಯೋ ಚೆನ್ನಾಗಿ ಮಾಡಿದ್ಯಾ ಅಂತ. ಸೊ ಹಂಗೆ ದುಶ್ಮನ್ಗೆ ಇಷ್ಟ ಆಯಿತು ಅಂದರೆ ಚೆನ್ನಾಗಿ ಮಾಡಿದ್ದೀನಿ ಅಂತ. ಅಂದರೆ ಹಿತಶತ್ರುಗಳು ಜಾಸ್ತಿ ಇದ್ದಾರೆ ಅಂತ ಆಯಿತು? ಇಲ್ಲ ಮೇಡಮ್, ನಾನು ಇದ್ದಾರಾ? ಇಲ್ಲ ಮೇಡಮ್, ಯಾರಿಲ್ಲ. ನನ್ನ ಆಶೀರ್ವಾದ ಸಿಕ್ಕಿದೆಯಲ್ಲ ಚೆನ್ನಾಗಿ? ಸಿಕ್ಕಿದೆ ಮೇಡಮ್. ಸೊ ನಿಮ್ಮ ಪಾತ್ರ ಏನು ಪಾತ್ರ ಸೈಡ್ ರೋಲ್ ಆದರೂ ಆ ಪಾತ್ರ ಏನು ಅಂತ ರಿವೀಲ್ ಮಾಡಬಹುದಾ? ಹ್ಞೂ ಮೇಡಮ್, ನಮ್ದೇನು ಬಾಹುಬಲಿ ಫಿಲಮ ಮೇಡಮ್ ಮಾಡ್ದಿರ ಇರೋದಕ್ಕೆ. ಮಾಮೂಲಿ ಫಿಲಮ್ಮು ಇದು. ಅಂದರೆ ಅಲ್ಟಿ ಅಂತ ಈ ಫಿಲಮಲ್ಲಿ ಹುಡುಗರೆಲ್ಲ ಕುಡ್ದೇ ಇರ್ತಾರೆ ಮೇಡಮ್. ಏನೋ ಗೊತ್ತಿಲ್ಲ, ಡೈರೆಕ್ಟ್ರು ಕುಡಿದ್ಬಿಟ್ಟು ಬರೀತಾರೆ ಏನೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಹುಡುಗರೆಲ್ಲ ಕುಡ್ದೇ ಇರ್ತಾರೆ. ನಾನು ಈ ಸುಧಾಕರ್ ಆಗಲಿ ಗೌರವ್ ಆಗಲಿ, ಹುಡುಗಿರೇನು ಕುಡ್ದಿಲ್ಲ. ಸೊ ನಂದು ಇದರಲ್ಲಿ ಕುಡ್ಕೊಂಡಿರೋದೇನೆ. ಹೀರೋಗಿಂತ ಒಂದು ಸ್ವಲ್ಪ ಜಾಸ್ತಿ ಕುಡ್ದಿರ್ತೀನಿ ಅಂತ. ಅಲ್ಟಿ ಅಂತ ಕ್ಯಾರೆಕ್ಟ್ರು ಕುಡ್ಕೊಂಡೇ ಇರ್ತೀನಿ, ಅದೇ ಮೇಡಮ್. ಅಂದರೆ ಅಲ್ಟಿಮೇಟ್ ಆಗಿ ಕುಡ್ದು ಅಲ್ಟಿಮೇಟ್ ಆಗಿ ಆ್ಯಕ್ಟ್ ಮಾಡಿದ್ದೀರಾ? ಹ್ಞೂ ಮೇಡಮ್, ರಿಯಲಾಗಿ ಕುಡ್ದು ಆ್ಯಕ್ಟ್ ಮಾಡಿರೋದು. ಅದೇ. ಅಂದರೆ ಅದು ಕಂಟಿನ್ಯೂ ಆಗಿದೆ ಆಫ್ಟರ್ ಸಿನಿಮಾ ಕುಂಬಳಕಾಯಿ ಹೊಡೆದಾದ್ಮೇಲೆ? ಇಲ್ಲ ಮೇಡಮ್, ನನಗೆ ಅಭ್ಯಾಸ ಇಲ್ಲ. ಅಲ್ಲ, ಅಭ್ಯಾಸ ಇಲ್ಲ ಅಂದರೆ ಅಷ್ಟು ದಿವಸ ಶೂಟ್ ಇರುತ್ತೆ, ಕುಡ್ಕೊಂಡೆ ರಿಯಲ್ ಆಗಿ ಮಾಡಿದ್ದೀರಾ ಅಂದರೆ. ಸೊ ಅದೇನಾದರೂ ಪ್ರಾಕ್ಟೀಸ್ ಆಗಿ ಕುಂಬಳಕಾಯಿ ಹೊಡೆಗೋಷ್ಟ್ರಲ್ಲಿ ಅದು ಅಡಿಕ್ಟ್ ಆಗಿ ಹೋಗಿದೆಯಾ ಹೇಗೆ? ಇಲ್ಲ ಮೇಡಮ್, ಎಣ್ಣೆಗೆ ಅಡಿಕ್ಟ್ ಆಗಬಾರ್ದು ಅಂತ ದೊಡ್ಡವ್ರು ಹೇಳೋರೆ ಅಂತ ಆಗಲಿಲ್ಲ. ಅಂದರೆ ಅದು ಕ್ಯಾಮ್ರಾ ಮುಂದೆ ಮಾತ್ರನಾ? ಇಲ್ಲ ಮೇಡಮ್, ಕ್ಯಾಮ್ರಾ ಹಿಂದೆ. ಅಂದರೆ ಅತಿಯಾದ ವಿನಯ ಬೇರೆ ಥರನೂ ಪೋಟ್ರೆ ಆಗುತ್ತೆ? ಇಲ್ಲ ಮೇಡಮ್, ಇಲ್ಲ ಮೇಡಮ್. ಹೆಂಗೆ ಜರ್ನಿ? ಅಂದರೆ ಶಾರ್ಟ್ ಮೂವಿ ಮಾಡಬೇಕು ಅಂತ ಕೊರೋನಾ ಟೈಮಲ್ಲಿ ಅದೆಲ್ಲ ಶುರು ಮಾಡಿ ಆ ಟೈಮಲ್ಲಿ ರಿಲೀಸ್ ಮಾಡ್ತೀರಾ, ಅಲ್ಲಿ ಜರ್ನಿ ಶುರು ಆಗುತ್ತೆ. ಲೈಫ್ ಬದಲಾಗೋಕ್ಕೆ ಒಂದು ಸ್ಪಾರ್ಕ್ ಸಾಕಂತೆ. ಸೊ ಅದು ನಿಮ್ಮ ಲೈಫಲ್ಲಿ ಬಂದಿರೋದು ಅಮೃತಾಂಜನ ಹೇಗೆ? ಹೌದು ಮೇಡಮ್, ಡೆಫಿನೆಟಾಗಿ. ಅದೇ ನಾನು ಊರಲ್ಲಿದ್ದಾಗ ಅದನ್ನು JRM ಸಿಕ್ಕಿದ್ದೆ ಒಂದು ಅದ್ಭುತ. ನನಗೆ ಒಂದು 50% ಅವ್ರ ಅದ್ಭುತ ಆ ಶಾರ್ಟ್ ಫಿಲಮ್ಗೆ, ಇನ್ನೊಂದು 50% ಆ ಶಾರ್ಟ್ ಫಿಲಮ್ ಪ್ರೊಡ್ಯೂಸ್ ಮಾಡಿದವ್ರು ಅದ್ಭುತ ನನ್ನನ್ನು ಹಾಕೊಂಡು ಮಾಡಿದ್ದಕ್ಕೆ. ಸೊ ನಿಮ್ಮ ಕ್ಯಾರೆಕ್ಟ್ರು ನೋಡಿದ ಮೇಲೆ ಹೆಂಗೆ ರಿವ್ಯೂ ಎಲ್ಲ ಬರೋಕ್ಕೆ ಶುರುವಾಯಿತು? ಕಮೆಂಟ್ಸ್ ಹೆಂಗೆ ಸಿಗೋಕ್ಕೆ ಶುರುವಾಯಿತು ನಿಮಗೆ ಹೊರಗಡೆ ಹೋದ್ಮೇಲೆ? ಯಾಕಂದರೆ ತುಂಬ ಜನ ನೋಡಿದ್ದಾರೆ, ಮಿಲಿಯನ್ಸ್ ವ್ಯೂಸ್ ಆಗಿದೆ ಅದಕ್ಕೆ. ಸೊ ಜನ ಹೆಂಗೆ ನಿಮ್ಮನ್ನು ರಿಸೀವ್ ಮಾಡೋಕ್ಕೆ ಶುರು ಮಾಡಿದರು ಅಂತ? ಮೇಡಮ್ ಅದಂತೂ ಕ್ರೇಜಿ ಮೇಡಮ್. ನಾನು ಆ ರೇಂಜ್ ಅಂದರೆ ಯೂಶ್ವಲಿ ಆ ರೇಂಜ್ಗೆ ಯಾರೂ ಎಕ್ಸ್ಪೆಕ್ಟ್ ಮಾಡಿರಲ್ಲ. ಅದನ್ನು ಕನಸಲ್ಲೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ನಾನು ಮನಸ್ಸಲ್ಲೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಆ ಥರ. ಈವನ್ ನಮ್ಮೂರಲ್ಲಿ ಒಂದು 2 ಹಳ್ಳಿಗಳೆಲ್ಲ, ಸುತ್ತಮುತ್ತ ಹಳ್ಳಿಗಳಿದೆಯಲ್ಲ, ಅಲ್ಲಿಂದ ಮನೆ ಹತ್ರಗೂ ಬಂದಿದ್ರು. ಒಂದು 2-3 ಹುಡುಗರು ಬಂದಿದ್ದರು, ಮನೆ ಗಂಟನೂ ಬಂದಿದ್ದರು, ಫೋಟೋ ತಗೊಳ್ಳೋಣ ಮಾತಾಡೋಣ ಅಂತ. ಅದು ಎಕ್ಸ್ಟ್ರೀಮ್ ಲೆವೆಲಲ್ಲಿ ಖುಷಿ ಕೊಟ್ಬಿಡ್ತು. ಒಂದು ಸತಿ ಫಸ್ಟ್ ಟೈಮ್ ವಿಡಿಯೋ ಎಲ್ಲ ರಿಲೀಸ್ ಆಗಿ ಒಂದು ವೀಕ್ ಆದಮೇಲೆ ಇಂಟರ್ವ್ಯೂಗೇನೋ ಹೋಗ್ತಾ ಇರಬೇಕಾದ್ರೆ ಒಂದು ಹೋಟ್ಲಲ್ಲಿ ಊಟ ತಿಂದು ಬಿಲ್ ಕಟ್ಟೋಣ ಅನ್ನೋಷ್ಟೊತ್ತಿಗೆ ಯಾರೋ 1-2 ಹುಡುಗಿರು ಬಿಲ್ ಪೇ ಮಾಡಿದ್ರು. ಅದೆಲ್ಲ ಹೆವಿ ಖುಷಿ ಕೊಟ್ಬಿಡ್ತು. ಜೊತೆಲಿ ಕರ್ಕೊಂಡೋಗಿದ್ದು ಹುಡುಗಿನೇ ಬಿಲ್ ಪೇ ಮಾಡಲ್ಲ, ಗೊತ್ತಿಲ್ಲದಿರೋ ಹುಡುಗಿ ಬಿಲ್ ಪೇ ಮಾಡಿಬಿಟ್ಲ. ಎಲ್ಲೋ ನಿಮಗೆ ಮತ್ತು ಹೆಣ್ಮಕ್ಳಿಗೆ ತುಂಬ ನಂಟಿದೆ ಅನಿಸುತ್ತೆ? ಇಲ್ಲ ಮೇಡಮ್, ನಂಗೆ ಇಷ್ಟ. ನೀವು ಹೇಳ್ತೀರಾ ಹೆಣ್ಣೇನು ಹೆಣ್ಣಿಂದ ದೂರ ಇರಬೇಕು ಅಂತ? ಹಂಗೆ ಹೇಳಿಲ್ಲ ಮೇಡಮ್ ನಾನು. ಇಲ್ಲ ಅಡಿಕ್ಟ್ ಆಗಬಾರ್ದು ಅಂದೆ ಮೇಡಮ್. ಹೆಣ್ಮಕ್ಳಿದ್ರೇನೆ ಅಲ್ವಾ ಮೇಡಮ್ ನಾವು ಬರೋದು. ಹೆಣ್ಮಕ್ಳೇ ಮೇಡಮ್ ಇಂಪಾರ್ಟೆಂಟ್. ಓಕೆ, ಅಂದರೆ 2 ಸ್ಟೇಟ್ಮೆಂಟ್ ಕೊಡ್ತಿದ್ದೀರಾ, ಯಾವುದು ಕ್ಲಾರಿಟಿ ಇಲ್ಲ. ಅಮೃತಾಂಜನಲ್ಲಿ ನೋಡ್ತೀವಿ ಯಾವ ಥರ ಏನಂತ ಕ್ಲಾರಿಟಿ ಇರಲ್ಲ ಮೇಡಮ್. ಅಂದರೆ ಕ್ಲಾರಿಟಿ ಇಲ್ಲದ ಕ್ಯಾರೆಕ್ಟರ್ ಕೊಟ್ಟವರ ಹೆಂಗೆ? ಹೌದು ಮೇಡಮ್. ಫಿಲಮಲ್ಲಿ ಡೈರೆಕ್ಟರ್ ಕ್ಲಾರಿಟಿ ಇಲ್ಲ, ಹೀರೋ ಕ್ಲಾರಿಟಿ ಇಲ್ಲ, ನನಗೆ ಕ್ಲಾರಿಟಿ ಇಲ್ಲ. ಏನೋ ಹೀರೋಯಿನ್ಗೊಬ್ಬರಿಗೆ ಇರ್ಬೋದು ಮೇಡಮ್. ಲೈಫಲ್ಲಿ ಕ್ಲಾರಿಟಿ ಇದೆಯಾ? ಅದೇ ಮೇಡಮ್. ಅದು ಇಲ್ವಾ? ನೋಡ್ಬೇಕು ಮೇಡಮ್, ಅದೇ ನಂಗೆ ಗೊತ್ತಿಲ್ಲ. ನಿಮಗೆ ಕಾನ್ಫಿಡೆಂಟ್ ಇಲ್ಲ? ಅಲ್ಲ, ಗೊತ್ತಾಗ್ತಾಯಿಲ್ಲ ಮೇಡಮ್ ಏನು ಮಾಡ್ತೀನೋ ಅಂತ. ಬೆಳಗ್ಗೆ ಎದ್ದಾಗ ಫಿಲಮ್ ಮಾಡೋಣ ಅನ್ಸುತ್ತೆ, ಸಾಯಂಕಾಲ ಆದಾಗ ಯಾವುದು ಬೇಡ ಅನ್ಸುತ್ತೆ. ಶಾರ್ಟ್ ಫಿಲಮಲ್ಲಿ ಚೆನ್ನಾಗಿ ದುಡಿತಾ ಇದ್ರಿ ಅನ್ಸುತ್ತೆ. ಇನ್ನೊಂದ್ಸತಿ ಇನ್ಸ್ಟಾಗ್ರಾಮಲ್ಲಿ ಜಾಸ್ತಿ ದುಡ್ಡು ಬರೋಂಗಿದೆ, ಅದಕ್ಕೆ ಶಿಫ್ಟ್ ಆಗೋಣ ಅನ್ಸುತ್ತೆ. ಆಮೇಲೆ ಯಾವುದು ಬೇಡ, ಸಿನಿಮಾನೇ ಮಾಡೋಣ ಅನ್ಸುತ್ತೆ. ಎಷ್ಟು ದುಡ್ಡು ಮಾಡ್ತಿದ್ದೀರಾ? ನಾನು ಏನು ಮಾಡ್ತಾಯಿಲ್ಲ ಮೇಡಮ್, ನಾನು ಸಾಲನೇ ಮಾಡ್ತಾಯಿದ್ದೀನಿ. ಸಾಲ ಮಾಡ್ಕೊಂಡು ಈ ಥರ ಎಲ್ಲ ಯೋಚನೆ ಮಾಡ್ತಿದ್ದೀರಾ?
ಹ್ಞೂ ಮೇಡಮ್, ಇವಾಗ ನೀವು ಪರಿಚಯ ಆಗಿದ್ರೆ ನಾಳೆ ನಿಮ್ಮನ್ನು ಸಾಲ ಕೇಳಿದ್ರು ಕೇಳ್ಬಿಡ್ತೀನಿ, ಆ ಥರದವ್ನು ನಾನು. ಸರ್ ನಮ್ಮ ಹತ್ರ ಸಾಲ ಕೇಳಕ್ಕೆ ಬರಬೇಡಿ. ಸಿನಿಮಾ 30ಕ್ಕೆ ರಿಲೀಸ್ ಆಗ್ತಾ ಇದೆ, ಯಾಕಂದರೆ ಅಲ್ಲಿ 20 ಮಿನಿಟ್ಸು, ಇಲ್ಲಿ 2.5 ಗಂಟೆ. ಸೊ ನಿಮ್ಮ ಕ್ಯಾರೆಕ್ಟ್ರು ಎಷ್ಟು ಎಲಾಬ್ರೇಟ್ ಆಗಿದೆ ಸಿನಿಮಾದಲ್ಲಿ ಅಂತ? ಮೇಡಮ್ ಅದೇ ಏನು ನಾವು ಶಾರ್ಟ್ ಫಿಲಮ್ ಮಾಡಿದಾಗ ನೀವು ಅಂದಾಗ ಒಂದು 10-15 ನಿಮಿಷ ಇತ್ತು ಫಿಲಮ್. 2 ಗಂಟೆ 34 ನಿಮಿಷ, ಒಂದು 2-3 ಫ್ರೇಮ್ ಏನೋ ಇದೆ ಫಿಲಮ್ಮು. ಅದರಲ್ಲಿ ನಿಮಗೆ ಫಸ್ಟ್ ಹಾಫಲ್ಲಿ ಆಲ್ಮೋಸ್ಟ್ ಇರ್ತೀನಿ ನಾನು, ಸೆಕೆಂಡ್ ಹಾಫಲ್ಲಿ ಒಂದು ಸ್ವಲ್ಪ ಕಮ್ಮಿ, ಅದೊಂದು ಸ್ವಲ್ಪ ಎಮೋಷನ್ನು. ಸೆಕೆಂಡ್ ಹಾಫ್ ಪೂರ್ತಿ ಎಮೋಷನ್ ಇರಲಿಲ್ಲ, ಒಂದು 10-15 ನಿಮಿಷ ಅಷ್ಟೇ ಎಮೋಷನ್ನು. ಬಟ್ ಅಲ್ಲೊಂದು ಸ್ವಲ್ಪ ಕಮ್ಮಿ ಇದ್ದೀನಿ. ಸ್ಕ್ರೀನ್ ಸ್ಪೇಸ್ ಹೀರೋಯಿನ್ ಬಂದೆಲ್ಲ ಆಕ್ರಮಣ ಮಾಡಿಬಿಟ್ಟಿದ್ದಾರೆ, ಅವ್ರದ್ದೇ ಚೆನ್ನಾಗಿರುತ್ತೆ. ಓವರ್ ಆಲಾಗಿ ಫಿಲಮ್ಮು ಸುಮ್ಮನೆ ಹೇಳ್ತಾರದಲ್ಲ, ತುಂಬ ಕ್ರೇಜಿಯಾಗಿರುತ್ತೆ ಮೇಡಮ್, ತುಂಬ ಸಖತ್ತಾಗಿರುತ್ತೆ. ಕಾಮಿಡಿ ಮತ್ತು ಫಿಲಮ್ ಏನು ಎಕ್ಸ್ಪೆಕ್ಟೇಷನ್, ಕತೆ ಗೀತೆ, ಸಾಂಗ್ಸ್ ಗಿಂಗ್ಸ್ ಇವೆಲ್ಲ ಎಕ್ಸ್ಪೆಕ್ಟ್ ಏನು ಇಟ್ಕೊಂಬರಕ್ಕೆ ಹೋಗ್ಬೇಡ್ರಿ. ಬರೀ ಕಾಮಿಡಿ ಫನ್ 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 ಅದಂತೂ ಪಕ್ಕ. ಈಗ ಸಿನಿಮಾ 30ಕ್ಕೆ ರಿಲೀಸ್ ಆಗ್ತಾ ಇದೆ, ಒಂದಿಷ್ಟು ಗ್ಲಿಮ್ಸ್ ಬಿಟ್ಟಿದ್ದೀರಾ, ಆಫರ್ಸ್ಗಳು ಏನಾದರೂ ಬರಕ್ಕೆ ಶುರುವಾಗಿದೆಯಾ? ಇಲ್ಲ ಮೇಡಮ್, ಫಸ್ಟ್ ಶಾರ್ಟ್ ಫಿಲಮ್ಗೆ ಸುಮಾರು ಆಫರ್ಸ್ ಬಂತು. ಅಂದರೆ ನಿಮಗೆ ಇಷ್ಟ ಇರಲಿಲ್ಲ? ಇಷ್ಟ ಇತ್ತು ಮೇಡಮ್. ಹೇಳಿ ಸರ್, ಅದಕ್ಕೆ ನಾನು ಮುಂಚೆನೇ ಹೇಳ್ಬಿಡ್ತೀನಿ. ಇಲ್ಲ ಮೇಡಮ್, ಎಲ್ಲನೂ ಪಾಪ ನನಗೆ ಅವಕಾಶ ಕೊಟ್ಟಿದ್ದಾರೆ, ಎಲ್ಲ ಇಷ್ಟ ಇತ್ತು ಮೇಡಮ್. ಮಾಡೋಕ್ಕಾಗಲಿಲ್ಲ ಅಷ್ಟೇ, ಯಾವುದು ಮಾಡೋಕ್ಕಾಗಿಲ್ಲ. ಇವಾಗ ನೀಟಾಗಿ ಮಾಡ್ತಾಯಿದ್ದೀನಿ ಮೇಡಮ್. ಇವಾಗ ಯಾವುದಾದ್ರೂ ಅಂದರೆ ದೊಡ್ಡ ಸ್ಟಾರ್ಸ್ ಇದರಿಂದ ಏನಾದರೂ ನಿಮಗೆ ಆಫರ್ಸ್ ಬಂದಿದೆಯಾ? ಇಲ್ಲ ಮೇಡಮ್, ಇವಾಗ ಸದ್ಯಕ್ಕೆ ಯಾವುದು ಫಸ್ಟ್ ಕೆಲವೊಂದು ಬಂದಿತ್ತು, ಅದು ಆಗಲಿಲ್ಲ. ಬಟ್ ಇವಾಗ ಯಾವುದು ಬಂದಿಲ್ಲ ಮೇಡಮ್. ಯಾವ ಥರ ಕಥೆನ ಮಾಡಬೇಕು ಅಥವಾ ಈ ಥರ ಒಂದು ಕ್ಯಾರೆಕ್ಟರ್ ಮಾಡಬೇಕು ಅನ್ನೋ ಆಸೆ ಇದ್ದರೆ ಯಾವ ಥರ ಅಂದರೆ ಪ್ಲ್ಯಾನ್ ಮಾಡ್ಕೊಂಡಿದ್ದೀರಾ ಅಂತ? ಇಲ್ಲ ಮೇಡಮ್, ಅದೇ ಕ್ಲಾರಿಟಿ ಅಷ್ಟಿಲ್ಲ ಮೇಡಮ್ ನನಗೆ. ನಿಮಗೆ ಯಾವುದ್ರಲ್ಲೂ ಕ್ಲಾರಿಟಿ ಇಲ್ಲ, ನಾನು ಹೆಂಗೆ ಕ್ವಶನ್ಸ್ ಕೇಳಲಿ? ಭಯ ಆಗ್ತಾ ಇದೆ ಮೇಡಮ್ ನನಗೆ. ಅದೇ ಕ್ಲಾರಿಟಿ ಇತ್ತು, ನೀವು ಬಂದಾದ್ಮೇಲೆ ಭಯ. ನೋಡಿ ನನ್ನ ಕೈ ಶಿವರ್ ಆಗ್ತಾ ಇದೆ, ಇದಾಗ್ತದೆ. ಅಂದರೆ ಸಿನಿಮಾ ರಿಲೀಸ್ ಆದಮೇಲೆ ಮಾತಾಡ್ಲಾ? ಒಟ್ಟಿನಲ್ಲಿ ನಿಮ್ಮನ್ನು ಮಾತಾಡಿದ್ರೇ ಭಯ ಆಗುತ್ತೆ ಮೇಡಮ್ ನನಗೆ. ನನ್ನ ವಿಲನ್ ಅಲ್ಲ ನಾನು. ಇಲ್ಲ ಮೇಡಮ್, ಹೀರೋಯಿನ್ ನೀವು, ಬಟ್ ಭಯ. ಸೈಡ್ ಕ್ಯಾರೆಕ್ಟರ್ಗೆ ಭಯ ಅಲ್ಲ ಮೇಡಮ್. ಓಕೆ ಸರ್, ಫೈನ್. ಹಾಗಿದ್ರೆ ಈ 30ಕ್ಕೆ ರಿಲೀಸ್ ಆಗ್ತಾ ಇದೆ. ಬಟ್ ಒಂದು ಮಾತು ಹೇಳಲೇಬೇಕು, ನಿಮಗೆ ಬಂಡವಾಳ ಹಾಕಿದಂಥ ನಿರ್ಮಾಪಕರು ಒಂದು ನಿಮ್ಮ ಸಿನಿಮಾದಲ್ಲಿ ನಿಮ್ಮನ್ನು ಒಂದು ಪರದೆ ಮೇಲೆ ತೋರ್ಸೋಕ್ಕೆ ಪ್ರಯತ್ನ ಪಟ್ಟ ನಿರ್ದೇಶಕರ ಬಗ್ಗೆ ಏನು ಹೇಳ್ತೀರಾ? ಮೇಡಮ್, ನಮ್ಮ ಡೈರೆಕ್ಟರ್ ಅದೇ ಅಮೃತಾಂಜನ್ ಡೈರೆಕ್ಟರ್ ಜ್ಯೋತಿರಾವ್ ಮೋಹಿತ್, ಅದೇ ನಾನು ನಿಮ್ಗೆ ಆವಾಗಲೇ ಹೇಳ್ದೇನೋ, ಅವ್ರು ನನ್ನ ಲೈಫಿಗೆ ಸಿಕ್ಕಿದ್ದು ಒಂದು 50% ಅವ್ರ ಅದ್ಭುತ ಅಂತ. ಆಮೇಲೆ ಇವಾಗ ಈ ಸಿನಿಮಾ ಆಗೋದಕ್ಕೆ ಎಸ್ಪೆಷಲಿ ಪ್ರೊಡ್ಯೂಸರ್ಸು ಯಾರೊಬ್ಬರೂ ಸ್ಟಾರ್ ಆ್ಯಕ್ಟ್ರ್ಗಳಿಲ್ಲ ನಮ್ಮ ಫಿಲಮಲ್ಲಿ, ಒಂದು ಮಿಡ್ ರೇಂಜ್ ಆ್ಯಕ್ಟ್ರ್ಗಳು ಇಲ್ಲ, ಎಲ್ಲ ನಾವೇ, ಎಲ್ಲ ಶಾರ್ಟ್ ಫಿಲಮಲ್ಲಿ ಇರೋದು. ಆದ್ರೂ ಕ್ರೋರ್ಸಲ್ಲಿ ಇನ್ವೆಸ್ಟ್ ಮಾಡಿದ್ರು. ಏನು ಅವರು ಜಸ್ಟ್ ಮಾಡಿದ್ದೇನೋ ನನಗೆ ಲಾಭ ಬರಲಿ ಅಂತನೋ ಮತ್ತೊಂದಲ್ಲ. ನಿಮಗೆ ಒಳ್ಳೇದಾಗಲಿ ಕಣ್ರಿ, ಆಯ್ತಿದ್ದು ಏನಾಗುತ್ತೋ ಬಿಡುತ್ತೋ ಸೆಕೆಂಡ್ರಿ. ನಿಮಗೆ ಈ ಸಿನಿಮಾಯಿಂದ ನೀವು ಥಿಯೇಟ್ರಿಗೆ ಹೋಗಿದ್ದೀರಾ, ನಿಮ್ಗೆ ಸಿನಿಮಾಗಳ ಆಫರ್ ಬರಬೇಕು, ನಿಮ್ಗೆಲ್ಲರಿಗೂ ಒಳ್ಳೇದಾಗಬೇಕು ಅನ್ನೋ ಒಂದೇ ಒಂದು ಇಂಟೆನ್ಷನಿಂದನೇ ಅವರಂತೂ ಪ್ರೊಡ್ಯೂಸ್ ಮಾಡಿರೋದು. ಆ ಥರ ಪ್ರೊಡ್ಯೂಸರ್ಸ್ ನಮಗೆ ಸಿಕ್ಕಿರೋ ಪ್ರೊಡ್ಯೂಸರ್ಸ್. ಓಕೆ, ಒಳ್ಳೇದಾಗಲಿ. 30ಕ್ಕೆ ಸಿನಿಮಾ ಬರ್ತಾ ಇದೆ, ನಾವು ಅಲ್ಲಿ ನೋಡಿ ಕ್ಲಾರಿಟಿ ತಗೋತೀವಿ, ಆದಮೇಲೆ ನಿಮ್ಮ ಹತ್ರ ಮತ್ತೊಮ್ಮೆ ಮಾತಾಡಿಸ್ತೀವಿ. ಥ್ಯಾಂಕ್ ಯು ಮೇಡಮ್. ನಿಮ್ಮ ಜೊತೆ ಮಾತಾಡಿದ್ದು ಖುಷಿಗಿಂತ ಭಯ ಜಾಸ್ತಿ ಆಯಿತು. ಥ್ಯಾಂಕ್ ಯು ಮೇಡಮ್. 30ಕ್ಕೆ ಅಮೃತಾಂಜನ್ ಫಿಲಮ್ಗೆ ಎಲ್ಲರೂ ದಯವಿಟ್ಟು ನಿಮ್ಮ ಗರ್ಲ್ ಫ್ರೆಂಡ್ಸ್ನ, ಎಕ್ಸ್ ಫ್ರೆಂಡ್ಸ್ನ, ಫ್ಯಾಮಿಲಿನ ಎಲ್ಲರನ್ನೂ ಕರ್ಕೊಂಬನ್ನಿ, ಚೆನ್ನಾಗಿರುತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ಇದಿಷ್ಟು ಕಾರ್ತಿಕ್ ಅವರ ಮಾತು. ಸಿನಿಮಾದಲ್ಲಿ ಒಂದೊಳ್ಳೆ ಕಾಮಿಡಿ ಇದೆ, ಕಾಮಿಡಿ ಮಾತ್ರ ಎಕ್ಸ್ಪೆಕ್ಟ್ ಮಾಡಿಕೊಂಡು ಥಿಯೇಟರ್ಗೆ ಬನ್ನಿ, ಒಂದೊಳ್ಳೆ ಮನರಂಜನೆ ಸಿಗುತ್ತೆ ಅನ್ನುವಂಥ ಪ್ರಾಮಿಸನ್ನು ಮಾಡಿದ್ದಾರೆ. ಕ್ಯಾಮರಾ ಪರ್ಸನ್ ಸಂದೇಶ್ ಜೊತೆ ದೀಪಿಕಾ ಪವರ್ ಟಿವಿ, ಬೆಂಗಳೂರು.